ನೀವು ಪಾಟಲ್ಲಿ ಸೊಪ್ಪುಗಳನ್ನು ತರಕಾರಿನ ಬೆಳಿಬೇಕು ಟ್ರೈ ಮಾಡಬೇಕು ಅಂತ ಇದ್ದೀರಾ? ಹಾಗಿದ್ರೆ ಸೀಡ್ಸನ್ನು ತರೋದಕ್ಕೆ ನರ್ಸರಿಗೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿರುವ ಕಾಳುಗಳಿಂದಲೇ ಮೊದಲು ಟ್ರೈ ಮಾಡಿ ನೋಡಿ. ಇವತ್ತು ಆ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿರುವ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಒಂದು ಪೈಸೆ ಕೂಡ ಖರ್ಚು ಮಾಡ್ದೇನೆ ಮನೆಯಲ್ಲಿರುವಂತಹ ಕಾಳುಗಳಿಂದಲೇ ಗಿಡವನ್ನು ಬೆಳೆಯೋದು ಹೇಗೆ, ಜೊತೆಗೆ ಕೇವಲ 25 ದಿನದಲ್ಲೇ ಅದನ್ನು ಹಾರ್ವೆಸ್ಟ್ ತಗೋಬೇಕು ಅಂದರೆ ಏನು ಮಾಡಬೇಕು, ಈ ಬಗ್ಗೆ ಫುಲ್ ಅಪ್ಡೇಟ್ ಇರುವಂಥ ವಿಡಿಯೋ ಇದು. ವಿಡಿಯೋನ ಕೊನೆ ತನಕ ನೋಡಿ, ಯಾವ ಇನ್ಫಾರ್ಮೇಷನ್ನು ಮಿಸ್ ಮಾಡ್ಕೊಳ್ಬೇಡಿ. ಹಾಗೆಯೇ ನೀವು ಗಾರ್ಡನ್ ಪ್ರಿಯರಾಗಿದ್ದರೆ ಮರೀದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನೆಲ್ನಲ್ಲಿ ಯಾವಾಗಲೂ ಗಾರ್ಡನ್ ವಿಡಿಯೋಸ್ ಬರ್ತಾನೆ ಇರುತ್ತೆ. ಇವತ್ತು ಯಾವ ಕಾಳುಗಳಿಂದ ಬೆಳಿಬಹುದು ಅಂತ ತೋರಿಸೋದಲ್ದೇ ಅದರ ಅಪ್ಡೇಟ್ ಅಂದರೆ ಬೆಳೆದಿರೋದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ. ನಾನು ಸಹ ಹಾಗೆ ಬೆಳೆದಿದ್ದೀನಿ. ಬೆಂಗಳೂರಿನಲ್ಲಿ ಸಿಗುವಂತಹ ತರಕಾರಿಗಳಲ್ಲಿ ವಿಷಕಾರಿ ಅಂಶ ಪತ್ತೆ ಆಗಿದೆ ಅನ್ನೋದು ಈಗ ಆಲ್ರೆಡಿ ಪ್ರೂವ್ ಆಗಿದೆ. ಇನ್ನು ಪರೀಕ್ಷೆ ಮಾಡದೇ ಸಿಗ್ತಾ ಇರುವಂತಹ ಎಷ್ಟೋ ತರಕಾರಿಗಳಲ್ಲಿ ಏನೇನು ಕೆಮಿಕಲ್ ಇದೆಯೋ ಗೊತ್ತಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಅಲ್ಲ ಅಂತ ಅಂದ್ರೂ ಚಿಕ್ಕ ಪ್ರಮಾಣದಲ್ಲಿ ನಮ್ಮ ಮನೆ ಮಟ್ಟಿಗಾದರೂ ಸ್ವಲ್ಪ ಪ್ರಮಾಣದಲ್ಲಿ ವಾರಕ್ಕೆ ಒಂದು ಸರ್ತಿ ನಮ್ಮ ಮನೇಲಿ ಬೆಳೆದಿರೋ ತರಕಾರಿಯಿಂದ ಅಡುಗೆ ಮಾಡ್ಕೊಳ್ಳೋ ಮಟ್ಟಿಗಾದ್ರೂ ಬೆಳೆಯೋಣ ಅಂತ ಆಶಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಿಚನಲ್ಲಿ ಇರುವಂತಹ ಕಾಳುಗಳನ್ನೇ ಬಳಸಿ ನಾವು ಬೆಳಿಬಹುದು ಅಂತ ಹೇಳಿದೆ. ಅದರಲ್ಲಿ ಮೊದಲ ಸಾಲಲ್ಲಿ ಬರೋದು ಸಾಸಿವೆ. ಸಾಸಿವೆನ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಎಸ್, ಸಾಸಿವೆಯನ್ನು ಮೈಕ್ರೋಗ್ರೀನ್ಸ್ ಆಗಿ ಅಂದರೆ ಚಿಕ್ಕ ಚಿಕ್ಕ ಎಲೆಗಳಾಗಿ ಅದನ್ನು ಸಲಾಡಲ್ಲಿ ಬಳಸಬಹುದು. ಕೇವಲ 7 ದಿನಗಳಲ್ಲಿ ಸೀಡ್ಸನ್ನು ಮಣ್ಣಿಗೆ ಹಾಕಿದ 7 ದಿನಗಳಲ್ಲಿ ಅದನ್ನು ಹಾರ್ವೆಸ್ಟ್ ಮಾಡಿ ಸಲಾಡ್ಗಳಲ್ಲಿ ಹಸಿಯಾಗಿ ಬಳಸಬಹುದು. ಮೈಕ್ರೋಗ್ರೀನ್ಸನ್ನು ಸೂಪರ್ ಫುಡ್ ಅಂತ ಸಹ ಕರೀತಾರೆ. ಆ ಫುಡ್ಡಲ್ಲಿ ಜೀವ ಇದೆ ಅಂತ ಹೇಳ್ತಾರೆ. ಅಂದರೆ ಮೈಕ್ರೋಗ್ರೀನ್ಸನ್ನು ಕ್ಯಾನ್ಸರ್ ಬಂದಿರುವ ರೋಗಿಗಳಲ್ಲಿ ಅವರ ಇಮ್ಯುನಿ ಪವರ್ ಹೆಚ್ಚಾಗೋದಕ್ಕೆ ಸಹ ಬಳಸ್ತಾರೆ. ಅಂದರೆ ಆ ಫುಡ್ಡಲ್ಲಿ ಅಷ್ಟು ಸತ್ವ ಇದೆ ಅಂತ ಹೇಳಿ ಅರ್ಥ. ನಿಮಗೆ ಮೈಕ್ರೋಗ್ರೀನ್ಸ್ ಬೆಳೆಯೋದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟಲ್ಲಿ ಮೈಕ್ರೋಗ್ರೀನ್ಸ್ ಅಂತ ತಿಳಿಸಿ, ನಾನು ಖಂಡಿತ ಹೆಚ್ಚಿನ ವಿಡಿಯೋ ಮಾಡ್ತೀನಿ ಆ ಬಗ್ಗೆ. ಜೊತೆಗೆ ಈ ನಾರ್ತ್ ಇಂಡಿಯಾ ಸೈಡಲ್ಲಿ ಸರ್ಸೋಂಕಿ ಸಾಗ್ ಅಂತ ಆಲೂಗೆಡ್ಡೆ ಮತ್ತು ಸಾಸಿವೆ ಸೊಪ್ಪೆಲ್ಲ ಹಾಕಿ ಪಲ್ಯ ಮಾಡ್ತಾರೆ. ಅದಕ್ಕೆ ಸಹ ಬಳಸಬಹುದು. ನೀವು ಇದಕ್ಕೋಸ್ಕರ ಸಪ್ರೇಟ್ ಪಾಟನ್ನೇ ತಗೋಬೇಕಂತ ಇಲ್ಲ. ಆಲ್ರೆಡಿ ಇರುವ ಪಾಟಲ್ಲೇ ಸ್ವಲ್ಪ ಜಾಗದಲ್ಲಿ ಸಹ ಬೆಳೆಸಬಹುದು. ಮಣ್ಣನ್ನು ಸರಿಯಾಗಿ ಹದ ಮಾಡಿಕೊಂಡು ಅದರ ಜಸ್ಟ್ ಹೀಗೆ ಕೈಯಾಡಿಸಿ ಬಿಟ್ಟರೆ ಸಾಕು. ರೆಗ್ಯುಲರ್ ಆಗಿ ನೀರು ಕೊಡುತ್ತಾ ಇರಿ. ಹೆಚ್ಚಿನ ಆರೈಕೆ ಏನು ಬೇಕಾಗೋದಿಲ್ಲ. ಕೇವಲ 25 ದಿನಗಳಲ್ಲಿ ನಿಮಗೆ ಪೂರ್ತಿ ಮೆಚ್ಯೂರಾಗಿ ಗ್ರೋ ಆಗಿರುವಂತಹ ಸಾಸಿವೆ ಸೊಪ್ಪು ಹಾರ್ವೆಸ್ಟ್ ಮಾಡೋದಕ್ಕೆ ಸಿಗತ್ತೆ. ಇದಕ್ಕೆ ನಾನು ಯಾವುದೇ ರೀತಿಯ ಗೊಬ್ಬರವನ್ನು ಕೊಟ್ಟಿಲ್ಲ. ಸ್ಟಾರ್ಟಿಂಗಲ್ಲಿ ಏನು ಮಣ್ಣು ಮತ್ತು ಗೊಬ್ಬರದ ಪಾಟಿಂಗ್ ಮಿಕ್ಸ್ ರೆಡಿ ಮಾಡ್ಕೊಂಡಿದ್ದೆ ಅದು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಬೆಳೆದಿದೆ ಅಂತ ಹೇಳಿ. ಮುಂದಿನ ವಿಡಿಯೋದಲ್ಲಿ ಪಾಟಿಂಗ್ ಮಿಕ್ಸ್ನ ಹೇಗೆ ರೆಡಿ ಮಾಡ್ಕೊಳ್ಬೇಕು, ಸೀಡ್ಸ್ನ ಹೇಗೆ ಗ್ರೋ ಮಾಡಬೇಕು, ಪೆಸ್ಟ್ ಏನಾದರೂ ಬಂದರೆ ಹೇಗೆ ಕಂಟ್ರೋಲ್ ಮಾಡಬೇಕು, ಈ ಬಗ್ಗೆ ತಿಳಿಸ್ತೀನಿ. ಮರೀದೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇದನ್ನು ನಾನೇನು ತುಂಬ ದೊಡ್ಡ ಪಾಟಲ್ಲಿ ಬೆಳೀತಾ ಇಲ್ಲ. ನೋಡಿ, ಜಸ್ಟ್ 6 ಇಂಚಿನ ಪಾಟ್ ಇದು. ಇಷ್ಟು ಚಿಕ್ಕ ಪಾಟಲ್ಲೇ ಅಂದರೆ ಗ್ರೋ ಬ್ಯಾಗು. ಈ ಗ್ರೋ ಬ್ಯಾಗಲ್ಲೇ ಎಷ್ಟು ಸುಲಭದಲ್ಲಿ ನಾವು ಸೊಪ್ಪನ್ನು ಬೆಳಿಬಹುದು ಅಂತ ಹೇಳಿ. ಇಷ್ಟು ಸುಲಭವಾಗಿ ಬೆಳೆಯೋ ಸೊಪ್ಪನ್ನು ಯಾಕೆ ನಾವು ಬೆಳೆಯೋದಕ್ಕೆ ಟ್ರೈ ಮಾಡಬಾರ್ದು ಹೇಳಿ. ಓಕೆ, ನೆಕ್ಸ್ಟು ನಮ್ಮ ಕಿಚನಲ್ಲಿ ಸಿಗುವಂತಹ ಯಾವ ಕಾಳಿನಿಂದ ಬೆಳಿಬಹುದು ಅಂತ ತಿಳ್ಕೊಳ್ಳೋಣ. ಮೆಂತ್ಯ. ಎಸ್, ಇದರಂಥ ತುಂಬ ಸುಲಭದಲ್ಲಿ ಬೆಳೆಯುವಂತಹ ಒಂದು ಲೀಫಿ ಗ್ರೀನ್ಸ್ ಇನ್ನೊಂದಿಲ್ಲ. ಸೊಪ್ಪು ತರಕಾರಿಗಳಲ್ಲಿ ಮೆಂತ್ಯವನ್ನು ಬೆಳೆಯೋದು ತುಂಬ ಅಂದರೆ ತುಂಬಾ ಸುಲಭ. ಜಸ್ಟ್ ಸೀಡ್ಸ್ ಹಾಕಿ ನೀರು ಹಾಕ್ತಾ ಇದ್ದರೆ ಸಾಕು, ಆರಾಮಾಗಿ ಬೆಳ್ಕೊಳ್ಳುತ್ತೆ. ನೀವು ನಿಮ್ಮ ಹತ್ರ ಇರುವ ಪಾಟ್ ಅಥವಾ ಈ ರೀತಿಯ ಒಂದು ಗ್ರೋ ಬ್ಯಾಗಲ್ಲಿ ಸಹ ಬೆಳೆಸಬಹುದು. ಸೀಡ್ಸನ್ನು ಹೀಗೆ ಸ್ಪ್ರಿಂಕಲ್ ಮಾಡಿ ಜಸ್ಟ್ ಕೈ ಆಡಿಸಿ. ಹೆಚ್ಚಿನ ಗೊಬ್ಬರ ಅಥವಾ ಆರೈಕೆಯ ಅಗತ್ಯ ಮೆಂತ್ಯಕ್ಕಿಲ್ಲ. ಸೀಡ್ಸನ್ನು ಒಂದು ರಾತ್ರಿ ನೆನೆಸಿ ಹಾಕಿದ್ರೆ 2-3 ದಿನದಲ್ಲೇ ಜರ್ಮಿನೇಟ್ ಆಗುತ್ತೆ. ನೆನೆಸಿಲ್ಲ ಅಂತ ಅಂದರೆ 1 ವಾರ ಟೈಮ್ ಬೇಕು. ನನಗೆ ಸ್ವಲ್ಪ ತಾಳ್ಮೆ ಕಡಿಮೆ. ಯಾವಾಗ ಆ ಸೀಡ್ಸ್ ಹಾಕಬೇಕನ್ಸುತ್ತೋ ಆವಾಗ ಹಾಕಿಬಿಡ್ತೀನಿ. ಹಾಗಾಗಿ ನೆನೆಸೋದಕ್ಕೆಲ್ಲ ಹೋಗಲ್ಲ. ಓಕೆ, ಒಂದು 5 ಡೇಸ್ಗೆ ಜರ್ಮಿನೇಟ್ ಆದ್ರೂ ತೊಂದರೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೆನೆಸಿ ಹಾಕಿದ್ರೆ ತುಂಬ ಬೇಗ ಜರ್ಮಿನೇಟ್ ಆಗುತ್ತೆ. ಸೀಡ್ಸ್ ಹಾಕಿದ್ಮೇಲೆ ಮರಿದೇನೆ ನೀರು ಹಾಕಿ. ಓಕೆ, ಈಗಂತೂ ಮಳೆಗಾಲ ಬರ್ತಾ ಇದೆ, ತುಂಬ ಆರಾಮಾಗಿ ಬೆಳೆಯುತ್ತೆ. ಈ ಗ್ರೋ ಬ್ಯಾಗ್ನ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟಲ್ಲಿ ಕೊಟ್ಟಿರ್ತೀನಿ. ವಿಡಿಯೋದಲ್ಲಿ ಕೆಳಗೆ ಸಹ ಬರ್ತಾ ಇರುತ್ತೆ ಗ್ರೋ ಬ್ಯಾಗ್ ಲಿಂಕು. ನಾನು ಬಳಸ್ತಾ ಇರುವ ಈ ಗ್ರೋ ಬ್ಯಾಗ್ ನಿಮಗೂ ಬೇಕಿದ್ರೆ ನೀವು ಸಹ ತರಿಸ್ಕೊಳ್ಬಹುದು.
25 ದಿನಗಳ ನಂತರ ಸೊಪ್ಪು ಹಾರ್ವೆಸ್ಟಿಗೆ ರೆಡಿಯಾಗಿರುತ್ತೆ. ಇದನ್ನು ಹಸಿಯಾಗಿ ಸಹ ತಿನ್ನೋದಕ್ಕೆ ಬಳಸಬಹುದು. ಡಯಾಬಿಟಿಸ್ಗೆ ತುಂಬಾ ಒಳ್ಳೆಯದು. ನಾವು ಆರ್ಗ್ಯಾನಿಕ್ ಆಗಿ ಬೆಳೆಸ್ತಾ ಇರೋದ್ರಿಂದ ಕೀಟಗಳೆಲ್ಲ ಸ್ವಲ್ಪ ಬಂದು ಓಡಾಡಿರೋದು ತಿಂದಿರೋದು ಎಲ್ಲ ಆಗಿರುತ್ತೆ. ಆ ರೀತಿ ಏನಾದ್ರು ನೋಡಿದಾಗ ಅಲ್ಲೇ ತಕ್ಷಣಕ್ಕೆ ಕಿತ್ಬಿಟ್ಟು ಅದನ್ನು ಕ್ಲೀನಾಗಿ ಇಟ್ಕೊಳ್ಬಹುದು. ಆರ್ಗ್ಯಾನಿಕ್ ಆಗಿ ಬೆಳೆಸುವಾಗ ಇದೆಲ್ಲ ಕಾಮನ್. 25 ದಿನಗಳ ನಂತರ ನೀವು ಇದನ್ನು ಹಾರ್ವೆಸ್ಟ್ ಮಾಡ್ಕೊಳ್ಬಹುದು. ಕುಡಿಯನ್ನು ಚಿವುಡ್ತಾ ಇದ್ದರೆ ಮತ್ತೆ ಹೊಸ ಚಿಗುರು ಬಂದು ಮತ್ತೆ 3-4 ಹಾರ್ವೆಸ್ಟಿಗೆ ಏನು ತೊಂದರೆ ಇಲ್ಲ. ಹಸಿಯಾಗಿ ಮೆಂತ್ಯ ಸೊಪ್ಪನ್ನು ತುಂಬ ಬಳಸಿ, ಒಳ್ಳೆಯದಿದು. ಸುಲಭವಾಗಿ ಹೇಗೆ ಬೆಳೆಸಬೇಕು ಅನ್ನೋ ವಿಡಿಯೋ ನಮ್ಮ ಚಾನಲಲ್ಲಿ ಆಲ್ರೆಡಿ ಇದೆ. ಈ ವಿಡಿಯೋದ ಕೊನೆಯಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ. ಮನೆಯಲ್ಲಿರುವ ಮೆಂತ್ಯ ಕಾಳನ್ನೇ ಬಳಸ್ಕೊಂಡು ನೀವು ಸಹ ಸುಲಭದಲ್ಲಿ ಮೆಂತ್ಯವನ್ನು ಮನೆಯಲ್ಲೇ ಬೆಳಿಬಹುದು. ಓಕೆ, ಅಡುಗೆ ಮನೆಯಲ್ಲಿ ಸಿಗುವ ಯಾವ ಕಾಳಿನಿಂದ ನೆಕ್ಸ್ಟ್ ಬೆಳೆಯೋದು ನೋಡೋಣ. ಮುಂದಿನ ಸೆಲೆಕ್ಷನು ಮನೆಗೆ ಒಗ್ಗರಣೆ ಹಾಕೋಕ್ಕೆ, ಸಾಂಬಾರಿಗೆ, ಖಾರಕ್ಕೆ ಮೆಣಸಿನ್ಕಾಯಿ ತಂದಿರ್ತಿರಲ್ಲ, ಅದನ್ನೊಂದು 4 ತೊಗೊಬಂದುಬಿಡಿ. ತೊಗೊಂಬಂದು ಅದನ್ನು ಸೀಡ್ಸಿಂದ ಹಸಿಮೆಣಸಿನ್ಕಾಯಿನ ಗ್ರೋ ಮಾಡೋಣ. ಎಷ್ಟು ಈಸಿ ಗೊತ್ತಾ ಹಸಿಮೆಣಸಿನ ಗಿಡ ಬೆಳೆಸೋದು? ತುಂಬ ಸುಲಭ. ಕಾಯಿ ಬಿಡೋದಕ್ಕೆ ಸ್ಟಾರ್ಟ್ ಆದಮೇಲೆ ಚೆನ್ನಾಗಿ ಗೊಬ್ಬರ ಕೊಡ್ತಾ ಇದ್ದರೆ ರೆಗ್ಯುಲರಾಗಿ ನೀವು ಹಾರ್ವೆಸ್ಟ್ ಮಾಡ್ತಾ ಇರ್ಬೋದು. ಚೆನ್ನಾಗಿರುವಂತಹ ಬೆಳೆದಿರುವ ಒಣಮೆಣಸನ್ನು ತಗೊಳ್ಳಿ. ಅದರಲ್ಲಿರುವ ಸೀಡ್ಸನ್ನು ತಕ್ಕೊಳ್ಳಿ. ಪ್ರತಿಯೊಂದು ಬೀಜದಲ್ಲೂ ಸಹ ಒಂದೊಂದು ಗಿಡ ಆಗುತ್ತೆ. ಆದರೆ ಸೀಡ್ಸು ಚೆನ್ನಾಗಿರಬೇಕು. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಸೀಡ್ಸನ್ನು ಹಾಕಿ ಇಟ್ಕೊಳ್ಳಿರಿ. ಸೀಡ್ಸನ್ನು ನಿಮ್ಮ ಹತ್ರ ಯಾವುದಾದ್ರೂ ಒಂದು ಪಾಟು ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಹಾಕಿ, ಆ ನಂತರ ಆ ಗಿಡವನ್ನು ಕಿತ್ತು ನಿಮ್ಗೆ ಯಾವ ಪಾಟಲ್ಲಿ ಬೇಕೇ ಅಲ್ಲಿ ರೀಪಾಟ್ ಮಾಡ್ಕೊಳ್ಬಹುದು. ಅದಾಗಿ 1 ತಿಂಗಳ ನಂತರ ನಿಮ್ಮದೇ ಕೈ ತೋಟದ ಹಸಿಮೆಣಸಿನಕಾಯಿಯ ಖಾರವನ್ನು ಸವಿಬಹುದು ನೀವು. ಅಷ್ಟು ಚೆನ್ನಾಗಿ ಕಾಯಿ ಬಿಡುತ್ತೆ. ಟ್ರೈ ಮಾಡಿ ನೋಡಿ. ಯಾವುದೇ ರೀತಿಯ ಹೆಚ್ಚಿನ ಆರೈಕೆ ಬೇಕಾಗೋದಿಲ್ಲ. ಏನೇ ನಿಮಗೆ ಡೌಟ್ ಇರಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ. ಯಾವ ರೀತಿ ಕ್ವಶನ್ಸ್ ಇದ್ದರೂ ಕೇಳಿ, ನನಗೇನು ಗೊತ್ತಿದೆಯೋ ನಾನು ಅದನ್ನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಜೊತೆಯಲ್ಲಿ ಗಿಡಗಳನ್ನು ಬೆಳೆಸೋಣ, ಒಳ್ಳೆಯ ಊಟವನ್ನು ಮಾಡೋಣ. ಓಕೆನಾ? ನೋಡಿ, 1 ತಿಂಗಳಲ್ಲೆಲ್ಲ ಈ ರೀತಿ ಕಾಯಿ ಬಿಡೋದಕ್ಕೆ ಶುರುವಾಗುತ್ತೆ. ಟೊಮೆಟೊನೂ ಸಹ ಇದೇ ಥರ ಬೆಳೆಸಬಹುದು. ನಮ್ಮದು ಒಂದು ಹಾರ್ವೆಸ್ಟ್ ಮುಗಿದು ಈ ಗಿಡ ಫುಲ್ ಒಣಗೋಗ್ಬಿಟ್ಟಿದೆ. ಮನೇಲಿ ಇರುವಂತಹ ಟೊಮೆಟೊದ ಸೀಡ್ಸಿಂದನೇ ಇದನ್ನು ಸಹ ಗ್ರೋ ಮಾಡಬಹುದು. ಹೇಗೆ ಹಸಿಮೆಣಸಿನ್ಕಾಯಿ ಬೆಳಿತೀವಲ್ಲ ಅದೇ ಥರ. ಓಕೆ, ಪಟ್ಟಂತ ನೆಕ್ಸ್ಟ್ 2 ಸೀಡ್ಸ್ ಯಾವುದು ಅಂತ ತಿಳ್ಕೊಂಬಿಡೋಣ. ಆಮೇಲೆ ಎಲ್ಲ ವಿಡಿಯೋ ಲೆಂತಿ ಆಯಿತು ಅಂತ ಹೇಳ್ತೀರಾ. ನಾನೇನು ಮಾಡಲಿ, ಇನ್ಫಾರ್ಮೇಷನ್ ಜಾಸ್ತಿ ಇರುವಾಗ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ. ಅನ್ನೆಸೆಸರಿಯಾಗಿ ವಿಡಿಯೋನ ಡ್ರ್ಯಾಗ್ ಮಾಡೋದಕ್ಕೆ ನನಗೂ ಕೂಡ ಇಷ್ಟ ಇಲ್ಲ. ಓಕೆ, ನಮ್ಮ ಮುಂದಿನ ಆಯ್ಕೆ ಧನಿಯಾ ಕಾಳು. ನಮ್ಮ ಭಾರತೀಯ ಮನೆಯಲ್ಲಿ ಪ್ರತಿ ಮನೆಯಲ್ಲೂ ಇರುವಂತಹ ಇದನ್ನು ತುಂಬ ಸುಲಭವಾಗಿ ನಾವು ಬೆಳೆಸಬಹುದು. ಪ್ರತಿ ಅಡಿಗೆಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹೇಗೆ ಟೇಸ್ಟು ಚೆನ್ನಾಗಿರುತ್ತೋ ಇದನ್ನು ಬೆಳೆಸೋದು ಕೂಡ ಅಷ್ಟೇ ಸುಲಭ ಮತ್ತು ಅಷ್ಟೇ ಕ್ರೇಜಿಯಾಗಿರುತ್ತೆ. ಇದನ್ನು ಈ ರೀತಿ ಸ್ಪ್ಲಿಟ್ ಮಾಡ್ಕೊಳ್ಬೇಕು. 1 ಧನಿಯಾ ಕಾಳಲ್ಲಿ 2 ಗಿಡಗಳಾಗತ್ತೆ. ಹಾಗಾಗಿ ಡೈರೆಕ್ಟಾಗಿ ಹಾಕಬಾರ್ದು. ಈ ರೀತಿ ಜೆಂಟಲಾಗಿ ಸ್ಪ್ಲಿಟ್ ಮಾಡಬೇಕು. ಚಪಾತಿ ಲಟ್ಟಣಿಗೆಯಿಂದ ಜೆಂಟಲಾಗಿ ಮಾಡಬೇಕು. ತೀರಾ ಒತ್ತಿದ್ರೆ ಸೀಡ್ಸ್ ಒಡೆದೋಗ್ಬಿಡತ್ತೆ. ನೋಡಿ, ಈ ರೀತಿ ಜಸ್ಟ್ 2 ಭಾಗ ಆಗಬೇಕು. ಆ ರೀತಿ ಜೆಂಟಲಾಗಿ ಮಾಡ್ಕೊಳ್ಳಿ. ಇದೇ ಸೀಡ್ಸನ್ನು ನೀವು ರೆಡಿ ಮಾಡ್ಕೊಂಡಿರುವಂತಹ ಪಾಟ್ನಲ್ಲಿ ಸ್ಪ್ರಿಂಕಲ್ ಮಾಡಿ, ಸ್ವಲ್ಪ ದೂರಕ್ಕೆ ಮಾಡಿ. ಜೊತೆಗೆ ಮಣ್ಣನ್ನು ಹೇಗೆ ಹಾಕಬೇಕು ಅಂದರೆ, ಜಸ್ಟ್ ಆ ಸೀಡ್ಸ್ ಕವರ್ ಆದರೆ ಸಾಕು, ಅಷ್ಟೇ. ಜಾಸ್ತಿ 1 ಇಂಚು 2 ಇಂಚಷ್ಟು ದಪ್ಪವಾಗಿ ಮಣ್ಣನ್ನು ಹಾಕಬೇಡಿ. ಇದರಿಂದ ಸೀಡ್ಸ್ ಜರ್ಮಿನೇಟ್ ಆಗೋದು ಲೇಟ್ ಆಗುತ್ತೆ. ಆಮೇಲೆ ನಾವಿಲ್ಲಿ ಕೊತ್ತಂಬರಿ ಸೀಡ್ಸನ್ನು ಅಂದರೆ ಧನಿಯಾ ಸೀಡ್ಸನ್ನು ನೆನೆಸಿಲ್ಲ. ಹಾಗಾಗಿ ಕನಿಷ್ಠ ಅಂದರೂ 10ರಿಂದ 14 ದಿನ ಅದು ಜರ್ಮಿನೇಟ್ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆ ಇರಲಿ. ಅದಾದ ನಂತರ ಸೂಪರ್ ಕೊತ್ತಂಬರಿ ಹಾರ್ವೆಸ್ಟ್ ನಿಮ್ಮದಾಗತ್ತೆ. ನಮ್ಮ ಮುಂದಿನ ಆಯ್ಕೆ ತುಂಬ ವಿಶೇಷವಾಗಿದೆ. ಹೌದು, ಈ ಕಡಲೆಕಾಳಿನಿಂದ ಗಿಡವನ್ನು ಬೆಳೆಸಬಹುದು. ಇದನ್ನು 2 ರೀತಿಯಲ್ಲಿ ನಾವು ಬಳಸಬಹುದು. ಈ ಸೊಪ್ಪುಗಳು ಎಳೆಯದಿರುವಾಗ ಪಲ್ಯವನ್ನು ಮಾಡಬಹುದು. ಇದು ನಾರ್ತ್ ಕರ್ನಾಟಕ ಸೈಡ್ನಲ್ಲಿ ತುಂಬ ಫೇಮಸ್ ಇರುವಂತಹ ಕಡ್ಲಿ ಪಲ್ಯ ಅಂತ ಹೇಳಿ ಕರೀತಾರೆ. ತುಂಬಾ ರುಚಿಯಾಗಿರುತ್ತೆ. ಇನ್ನೊಂದು ಆಯ್ಕೆ ಏನು ಅಂತ ಅಂದರೆ, ಇದನ್ನು ಮಣ್ಣಿನಲ್ಲಿ ಹಾಕಿ ಗಿಡ ಚೆನ್ನಾಗಿ ಬೆಳೆದಾಗ ಮಾರ್ಕೆಟಲ್ಲಿ ನಮಗೇನು ಸಿಗತ್ತಲ್ವಾ, ಕಡಲೆ ಕಾಳಿನ ಗಿಡ, ಅದು ಸಹ ನಮ್ಮ ಮನೆಯಲ್ಲಿ ನಾವೇ ಬೆಳ್ಕೊಂಡು ಹಸಿಯಾಗಿರುವ ಆ ಕಡಲೆಕಾಳ ಸವಿಯನ್ನು ಎಂಜಾಯ್ ಮಾಡಬಹುದು. ಓಕೆ, ಇದಿಷ್ಟು ಅಲ್ಲದೆ ಇನ್ನೂ ತುಂಬ ತರಕಾರಿ ಮತ್ತು ಸೊಪ್ಪುಗಳನ್ನು ಮನೆಯಲ್ಲಿರುವಂತಹ ವಸ್ತುಗಳಿಂದನೇ, ಮನೆಯಲ್ಲಿರುವ ಕಾಳುಗಳಿಂದನೇ, ನೀವು ಬೇಡ ಅಂತ ಎಸೆಯುವಂಥದ್ದರಿಂದನೇ ಬೆಳಿಬಹುದು. ಆ ಬಗ್ಗೆ ತುಂಬ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ಇದೆ. ಇನ್ನೂ ಕೂಡ ತುಂಬ ಇನ್ಫಾರ್ಮೇಷನ್ ಇರುವಂತಹ ವಿಡಿಯೋಗಳನ್ನು ನಾವು ತಿಳಿಸ್ತಾ ಇರ್ತೀವಿ, ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಮರೀದೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಗಾರ್ಡನ್ ಬಗ್ಗೆ ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ.
ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್, ಹ್ಯಾಪಿ ಗಾರ್ಡನಿಂಗ್.